ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲ್ನ ನೋಡಿರ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಹೊರಟಿರೋ ಅಂಥದ್ದು, ನರ್ಸರಿಯಿಂದ ತಂದಂಥ ಗುಲಾಬಿ ಗಿಡ ಒಂದು ಸಲ ಹೂ ಕೊಟ್ಟಾದ್ಮೇಲೆ ನಾವು ಪ್ರೂನಿಂಗ್ ಮಾಡಿದಾದ್ಮೇಲೆ ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬರುತ್ತೆ ಹೊಸ ಚಿಗುರು, ಆದರೆ ಸುಟ್ಟು ಹೋದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೇನು ಪರಿಹಾರ ಅಂತ ಸುಮಾರು ಜನ ಕಾಮೆಂಟಲ್ಲಿ ಕೇಳಿದ್ರಿ. ಅದಕ್ಕೋಸ್ಕರ ಈ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು? ಇದು ನರ್ಸರಿಯಿಂದ ತಂದಾದ್ಮೇಲೆ ಹೂಗಳನ್ನ ತೊಗೊಂಡಾದ್ಮೇಲೆ ಪ್ರೂನಿಂಗ್ ಮಾಡಿ ಹೊಸ ಚಿಗುರು ಬಂದಿರೋ ಅಂಥದ್ದು, ಒಣಗಿರೋ ಅಂಥದ್ದು. ಸೊ ನಾನು ಫಸ್ಟಿಗೆ ಇದನ್ನು ರೀಪಾಟ್ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಬಿಡ್ತೀನಿ. ರೀಪಾಟ್ ಮಾಡಬೇಕಾದ್ರೆ ಯಾಕೆ ನಾವು ಒಂದು ವಸ್ತುನ ಆ್ಯಡ್ ಮಾಡಬೇಕು, ಅದರಿಂದ ಏನು ಯೂಸ್ಫುಲ್ ಇದೆ ಎಲ್ಲನೂ ಹೇಳ್ತೀನಿ. ಬನ್ನಿ ಫಸ್ಟು ರೇಷಿಯೋನ ತಿಳ್ಕೊಬಿಡಿ. ರೀಪಾಟ್ ಮಾಡಲೇಬೇಕಾಗುತ್ತೆ ನೀವು ಗಿಡನ ಈ ರೀತಿ ಒಣಗಕ್ಕೆ ಸ್ಟಾರ್ಟ್ ಆದಮೇಲೆ. ಅದಕ್ಕೋಸ್ಕರ 2 ಪಾರ್ಟಷ್ಟು ನಾನು ಗಾರ್ಡನ್ ಸಾಯಿಲ್ನ ಇಲ್ಲಿ ತೊಗೊಂಡಿದ್ದೀನಿ. 1 ಪಾರ್ಟಷ್ಟು ವರ್ಮಿ ಕಂಪೋಸ್ಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಕೌಡಂಗ್ ಕಾಂಪೋಸ್ಟನ್ನು ತೊಗೋಬೋದು. ಹಾಗೆಯೇ 1 ಪಾರ್ಟಷ್ಟು ನಾನು ಸ್ಯಾಂಡ್ನ ತೊಗೊಂಡಿದ್ದೀನಿ, ರಿವರ್ ಸ್ಯಾಂಡ್. ನೀವು ಕನ್ಸ್ಟ್ರಕ್ಷನ್ ಸ್ಯಾಂಡ್ ಕೂಡ ನೀವು ತೊಗೋಬೋದು. ಇಷ್ಟು ಮಾತ್ರ ಅಲ್ಲದೆ ಇದಕ್ಕೊಂದು ನಾನು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ. ಈ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದ್ರಿಂದ ಹೊಸ ಚಿಗುರು ಏನು ಬರುತ್ತೆ ಅಲ್ವಾ, ಆ ಚಿಗುರು ಸುಟ್ಟು ಹೋದಂಗೆ ಆಗೋದಿಲ್ಲ. ಅದು ಏನಪ್ಪ ಅಂತಂದರೆ ಹೋಮ್ ಮೇಡ್ NPK. ನೀವು ಕೆಮಿಕಲ್ ಹಾಕೋ ಬದಲು ಹೋಮ್ ಮೇಡ್ NPKನೇ ಹಾಕ್ಬೋದು. ಇದನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಇಲ್ಲಿ ಐ ಬಟನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದ್ರದ್ದು ಕೂಡ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಈ ರೀತಿಯಾದಂಥ NPKನ ನಾವು ಹೋಮ್ ಮೇಡಾಗಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಹೊಸ ಚಿಗುರು ಬರೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಚಿಗುರು ಬಂದಿದ್ದು ತುಂಬ ಹೆಲ್ದಿಯಾಗಿ ಬರುತ್ತೆ. ಈ ರೀತಿ ಸುಟ್ಟು ಹೋದಂಗೆ ಆಗೋದಿಲ್ಲ. ಈ ಪಾಟು ನೋಡಿ, ನಾನು ತೊಗೊಂಡು ಬಂದು ಸುಮಾರು ದಿನ ಆದ್ರೂ ಒಂದು 2-3 ಸಲ ಹೂ ತೊಗೊಂಡಿದ್ದೀನಿ. ಆಮೇಲೆ ಪ್ರೂನಿಂಗ್ ಮಾಡಿರೋ ಅಂಥದ್ದು ಏನು ಎಲೆಗಳು ಬಂದಿದೆ ಅದೆಲ್ಲ ಸುಟ್ಟು ಹೋದಂಗೆ ಆಗಿದೆ. ಅದಕ್ಕೋಸ್ಕರ ಇದಕ್ಕೆ ಏನು ರೀಸನ್ ಅಂತಂದರೆ ಮೇನು ಮಣ್ಣು ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಗಿಡಗಳಲ್ಲಿ ಹೊಸ ಚಿಗುರೇನೋ ಬರುತ್ತೆ, ಬಟ್ ಹೂಗಳಾಗಲಿ ಚಿಗುರು ಬಂದಿರೋ ಅಂಥದ್ದಾಗಲಿ ತುಂಬ ದಿನ ಉಳಿಯೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದು ಸಲ ಚಿಗುರು ಬಂದಿರೋದು ಸುಟ್ಟು ಹೋದಂಗೆ ಆಗೋಕ್ಕೆ ಸ್ಟಾರ್ಟ್ ಆದರೆ ಅದರದ್ದು ಇಂಡಿಕೇಶನ್ ಮಣ್ಣು ಚೇಂಜ್ ಮಾಡಿ ಅಂತ. ಮಣ್ಣು ಚೇಂಜ್ ಮಾಡಲೇಬೇಕು. ಸೊ ಈ ರೀತಿಯಾಗಿ ನೀವು ರೀಪಾಟಿಂಗ್ ಮಾಡಬೇಕಾದ್ರೆ 1 ಮುಷ್ಟಿಯಷ್ಟು ಹೋಮ್ ಮೇಡ್ NPKನ ಹಾಕ್ಕೊಂಡು ಇದನ್ನು ಮಾಡಿ ನೋಡಿ. ತುಂಬ ಚೆನ್ನಾಗಿ ಹೂಗಳು ಬರುತ್ತೆ, ಹಾಗೆ ಹೊಸ ಚಿಗುರು ಬಂದಿರೋದು ಸುಟ್ಟು ಹೋಗೋದಿಲ್ಲ. ಈ ರೀತಿಯಾಗಿ ನರ್ಸರಿಯಿಂದ ತಂದಂಥ ಪಾಟನ್ನು ನಾವು ಇಲ್ಲಿ ಓಪನ್ ಮಾಡ್ಕೋತಾ ಇದ್ದೀವಿ. ಓಪನ್ ಮಾಡೋದು ತುಂಬ ಈಸಿ, ಎಲ್ರಿಗೂ ಗೊತ್ತಿರೋವಂಥದ್ದೇ. ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲನೇಷನ್ ಮತ್ತೆ ಕೊಡೋದಿಲ್ಲ. ಸ್ವಲ್ಪ ಮದರ್ ಸಾಯಿಲ್ನ ಅಂತಂದರೆ ಬೇರೆಗೆ ಅಂಟ್ಕೊಂಡಿರೋವಂಥ ಮದರ್ ಸಾಯಿಲ್ನ ಸ್ವಲ್ಪ ಬಿಟ್ಬಿಟ್ಟು ಉಳಿದಿದ್ದನ್ನೆಲ್ಲನೂ ಕ್ಲೀನಾಗಿ ತಕ್ಕೊಬಿಡಿ. ಹೀಗೆ ಕಾಣಿಸ್ಬೇಕು ಅದು. ನೀವು ನೋಡಿದಾಗ ಸ್ವಲ್ಪ ಮದರ್ ಸಾಯಿಲ್ ಅಂಟ್ಕೊಂಡಿರಲಿ. ನೀವೇನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ನೀವು ಪಾಟ್ಗೆ ಹಾಕ್ಕೊಂಡು ಈ ಗಿಡನ ಇಟ್ಬಿಟ್ಟು ಚೆನ್ನಾಗಿ ಒಂದು 2 ಇಂಚು ಗ್ಯಾಪ್ ಆಗೋಷ್ಟು ಪಾಟು ನೀವು ಅಷ್ಟನ್ನು ಬಿಟ್ಬಿಟ್ಟು ಪೂರ್ತಿ ಮಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಕೊಡಬೇಕು. ಡ್ರೈನೇಜ್ ಹೋಲಿಂದ ಚೆನ್ನಾಗಿ ನೀರು ಪಾಸ್ಔಟ್ ಆಗಬೇಕು. ಅಂತಂದರೆ ನಾವು ಗಿಡಗಳನ್ನ ಮಧ್ಯಕ್ಕೆ ಇಟ್ಟು ಮೇಲ್ಗಡೆ ಎಲ್ಲ ಮಣ್ಣು ಹಾಕ್ತೀವಿ. ಮೇಲ್ಗಡೆ ಅಷ್ಟಷ್ಟೇ ನೀರನ್ನ ನಾವು ಕೊಟ್ಬಿಟ್ರೆ ಮೇಲ್ಗಡೆ ಮಣ್ಣು ಮಾತ್ರ ನಿಮಗೆ ಒದ್ದೆ ಆಗಿ ಬೇರುಗಳು ನೀರನ್ನು ತಗೊಳ್ಳದೇ ಇದ್ದಾಗ ಗಿಡ ಒಣಗೋಗುತ್ತೆ. ಕೆಲವೊಬ್ಬರು ಕೇಳ್ತೀರಾ, ರೀಪಾಟ್ ಮಾಡಿದ ತಕ್ಷಣವೇ ಗಿಡ ಒಣಗೋಗುತ್ತೆ ಯಾಕೆ ಅಂತಂದರೆ ಅದು ಒಂದು ರೀಸನ್. ಏನಂತಂದರೆ ನೀರು ತುಂಬ ಚೆನ್ನಾಗಿ ಕೊಡಬೇಕಾಗುತ್ತೆ. ನೀರು ಕೊಟ್ಟಿಲ್ಲ ಅಂತಂದರೆ ಬೇರುಗಳು ನೀರನ್ನು ತಗೊಳ್ಳದೆ ಒಣಗೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ರೀಪಾಟ್ ಮಾಡಿದ ಮೇಲೆ ಇದು ಸುಟ್ಟು ಹೋಗಿರೋ ಅಂಥದ್ದು ಏನಿದೆ ಅಲ್ವಾ, ಎಲೆಗಳು ಎಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡಿ. ಹೊಸ ಎಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಪ್ರೂನಿಂಗ್ ಬೇಡ, ಯಾಕಂದರೆ ನಾವು ಮಣ್ಣನ್ನು ಚೇಂಜ್ ಮಾಡಿರ್ತೀವಿ. ಗಿಡ ಶಾಕಲ್ಲಿರುತ್ತೆ, ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಸೊ 1 ಸಲ ಚಿಗುರು ಬಂದಾದ ಮೇಲೆ 1 ಸಲ ನೀವೇನು ಹೂ ತೊಗೋತೀರಾ ಅಲ್ವಾ, ಅದಾದ ಮೇಲೆ ನೀವು ಬೇಕಾದರೆ ಪ್ರೂನಿಂಗ್ನ ಮಾಡ್ಕೋಬೇಕಾಗುತ್ತೆ. ಈಗ ಪ್ರೂನಿಂಗ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಬರೀ ಸುಟ್ಟೋಗಿರೋ ಅಂಥ ಎಲೆಗಳು ತೆಗೆದ್ರೆ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ನೀರನ್ನು ಕೊಡ್ತಾ ಇದ್ದೀನಿ. ಬಿಕಾಸ್ ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಹೋಗಬೇಕು, ಆವಾಗ ಮಾತ್ರ ಗಿಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದ್ರದ್ದು ರಿಸಲ್ಟ್ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ. ಒಂದು 15 ಡೇಸಲ್ಲಿ ಈ ರೀತಿ ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೇನು ಹೂ ಬಂದಮೇಲೆ ಅದ್ರದ್ದು ಕೂಡ ಅಪ್ಡೇಟ್ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ತಯಾರಿಸಿರೋ ಅಂಥ NPKನ ಕೊಟ್ಬಿಟ್ಟು ಸುಟ್ಟೋಗಿರೋ ಅಂಥ ಎಲೆ ಅಥವಾ ಸುಡ್ತಾ ಇರೋವಂಥ ಎಲೆನ ನಾವು ಕಂಪ್ಲೀಟಾಗಿ
ತಡೆಗಟ್ಟಬಹುದು, ಹಾಗೆಯೇ ತುಂಬ ಚೆನ್ನಾಗಿ ಹೂಗಳನ್ನ ಪಡಿಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಎಂಡಲ್ಲಿ ಆ NPK ಹೋಮ್ ಮೇಡ್ NPKನ ಯಾವ ರೀತಿ ಮನೆಯಲ್ಲೇ ತಯಾರಿಸಬೇಕು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.